ಯಜಮಾನ್ರೆ, ನೀವು ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ನೀನು ರಂಗೋಲಿ ಬಿಡ್ತಿದ್ಯಲ್ಲ ಪಾರ್ವತಿ, ಅದನ್ನ ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ರಂಗೋಲಿ ಬಿಡ್ತೀಯಾ, ಇದನ್ನೆಲ್ಲ ಎಲ್ಲಿ ಕಲಿತೆ? ಹಾಗೆ ಅವ್ರು ಬಿಡೋದನ್ನ ನೋಡ್ಕೊಂಡು ಕಲಿತೆ ಯಜಮಾನ್ರೆ. ಏನೇ ಹೇಳು ಪಾರ್ವತಿ, ಎಷ್ಟೇ ಜನ ಗಂಡು ಮಕ್ಳಿದ್ರು ಮನೆಗೊಬ್ರು ನಿನ್ ಥರ ಹೆಣ್ಮಕ್ಳಿರ್ಬೇಕು. ಅವಾಗಲೇ ಆ ಮನೆಗೊಂದು ಕಡೆ. ಅಬ್ಬಬ್ಬಾ, ಏನಿವತ್ತು ಇಷ್ಟೊಂದು ಹೊಗಳಿಕೆಯ ಸುರಿಮಳೆ? ಏನು ವಿಶೇಷ? ಹಾಗೇನಿಲ್ಲ ಪಾರ್ವತಿ, ನೀನು ಒಳ್ಳೆತನದ ಬಗ್ಗೆ ಹೇಳ್ದೆ ಅಷ್ಟೇ. ರಂಗೋಲಿ ಬಿಟ್ಟಿದ್ಯಾ, ಬಾಗ್ಲಿಗೆ ಅಲಂಕಾರನೂ ಮಾಡಿದ್ಯಾ, ಇನ್ನೇನಿದ್ರು ತೋರಣ ಕಟ್ಬೇಕಷ್ಟೇ ಅಲ್ವಾ? ಅದನ್ನ ನಾನು ಕಟ್ತೀನಿ. ಯಜಮಾನ್ರೆ, ಸ್ನಾನ ಮಾಡದೆ ಶಿವರಾತ್ರಿ ಹಬ್ಬದ ದಿನ ತೋರಣ ಕಟ್ಬಾರ್ದು. ಯಾಕೆ ಪಾರ್ವತಿ? ಶಿವ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಹೌದಾ? ಆಮೇಲೆ ಶಾಪ ಕೊಟ್ಬಿಡ್ತಾನೆ. ಸರಿ, ಹಾಗಾದ್ರೆ ಮೊದಲು ನಾನು ಮಾವಿನ ಸೊಪ್ಪು ಮುಟ್ಟಿ ತೋರಣ ಕಟ್ಟಿ ಆಮೇಲೆ ಸ್ನಾನ ಮಾಡ್ತೀನಿ. ಅಯ್ಯೋ ಬೇಡ. ಯಜಮಾನ್ರೆ, ನಾನು ಬೇಡ ಬೇಡ ಅಂದ್ರೆ ನೀವು ಅದನ್ನೇ ಮಾಡ್ತಿದ್ದೀರಲ್ಲ, ತಪ್ಪು ತಪ್ಪು. ಪಾರ್ವತಿ, ನನ್ನ ಸ್ನಾನ ಆಗಿದೆ, ಸುಮ್ಮನೆ ನೀನು ರೇಗಿಸ್ತಾ ಇದ್ದೆ ಅಷ್ಟೇ. ಹೌದಾ? ನಿಮ್ ಹಣೆ ಮೇಲೆ ಕುಂಕುಮ ಇಲ್ವಲ್ಲ, ಅದಕ್ಕೆ ನೀವೆಲ್ಲ ಸ್ನಾನ ಮಾಡಿಲ್ಲ ಅನ್ಕೊಂಡೆ. ಓಹ್, ಮರ್ತೇ ಬಿಟ್ಟಿದೆ ಪಾರ್ವತಿ. ಸರಿ, ನೀನೇ ಕುಂಕುಮ ಇಡು. ಪಾರ್ವತಿ, ಇವಾಗ ಇಬ್ರು ಸೇರಿ ತೋರಣ ಕಟ್ಟೋಣ. ತಗೋ, ದಾರ ಹಿಡ್ಕೊ.